ಸೊ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ ಅವರ ಕಟೇರ ಮೂವಿ ಟ್ರೈಲರ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಆಗಲೇ 6 ಗಂಟೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟ್ರೈಲರ್ನ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಟ್ರೈಲರ್ ನೋಡಿದೆ. ಸೊ ನನಗಂತೂ ಇಷ್ಟ ಆಯಿತು. ಸೊ ಬನ್ನಿ, ಏನು ನನಗೆ ಇಷ್ಟ ಆಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಟೇರ ಮೂವಿ ಮೇಲೆ ನನಗೆ ಹೈ ಎಕ್ಸ್ಪೆಕ್ಟೇಷನ್ ಇದೆ. ಇದಕ್ಕೆ 2 ರೀಸನ್. ಅದು ಒಂದು ನಿಮಗೆ ಗೊತ್ತಿರುತ್ತೆ, ಒಂದು ದರ್ಶನ್ ಸರ್ ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಈ ಮೂವಿ ತೆಗ್ದಿರೋ ಡೈರೆಕ್ಟರ್ ತರಣ್ ಸುಧೀರ್, ಅವ್ರು ನಿಮಗೆ ಗೊತ್ತು ಯಾವ ತರ ಯಾವ ಲೆವೆಲಿಗೆ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂತ. ಸೊ ನಾನು ಚೌಕ ಮತ್ತೆ ರಾಬರ್ಟ್ ಫಿಲಂ ನೋಡಿ ಫಿದಾ ಆಗಿದ್ದೆ ಅವ್ರ ಡೈರೆಕ್ಷನ್ಗೆ. ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಾ ಇರೋದು ರಾಕ್ಲೈನ್ ವೆಂಕಟೇಶ್ ಅವರು. ಸೊ ಅವ್ರ ಬ್ಯಾನರ್ ಇಂದನೇ ಈ ಮೂವಿ ಬರ್ತಾ ಇದೆ. ಸೊ ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೀನ್ ತೋರಿಸ್ತಾರೆ. ಅಲ್ಲಿ ಸ್ಕೆಲಿಟನ್ಗಳನ್ನ ಡಿಗ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಆರ್ಕಿಯಾಲಜಿಸ್ಟ್ ಒಂದು ಮಾತು ಹೇಳ್ತಾರೆ, ನಾನು ಫಸ್ಟ್ ಟೈಮು ಇಷ್ಟೊಂದು ಸ್ಕೆಲಿಟನ್ ನಾನು ನೋಡ್ತಾ ಇರೋದು ಅಂತ. ಅದು ನನಗೆ ಮೋಸ್ಟ್ಲಿ ಅನ್ಸುತ್ತೆ ದರ್ಶನ್ ಸರ್ ಈ ಕಟೇರ ಮೂವಿದಲ್ಲಿ ಯಾರ್ಯಾರು ಫಾರ್ಮರ್ ವಿರುದ್ಧ ಹೋಗ್ತಾರೋ ಲೈಕ್ ಅವ್ರನ್ನೆಲ್ಲ ಸಾಯಿಸಿ ಒಂದೇ ಜಾಗದಲ್ಲಿ ಇಟ್ಟಿರ್ತಾರೆ ಅಂತ ನಾನು ಅನ್ಸ್ಕೊಂತೀನಿ. ಸೊ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಈ ಟ್ರೈಲರ್ ನೋಡ್ಬೇಕಾದ್ರೆ ನನಗೆ ಗೊತ್ತಾಗಿದೆ ಏನಂದ್ರೆ ಪ್ರತಿಯೊಂದು ಸೀನು ಹಳ್ಳಿ ಸೀನ್ ಆಗಿದೆ. ಮತ್ತೆ ಲೈಕ್ ಅವ್ರು ಹಾಕೋ ಕಾಸ್ಟ್ಯೂಮು ಮತ್ತೆ ಅವ್ರು ಮಾತಾಡೋ ಹಳ್ಳಿ ಭಾಷೆ ಪ್ರತಿಯೊಂದು ನನಗೆ ಇಷ್ಟ ಆಯ್ತು. ಸಿನಿಮಾಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿದೆ. ಆ ಕಾಸ್ಟ್ಯೂಮ್ ಡಿಸೈನರ್ನು ಮೆಚ್ಚಲೇಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿ ಪ್ರತಿಯೊಬ್ರು ಹಳ್ಳಿನಲ್ಲಿ ಯಾವ ತರ ಕಾಸ್ಟ್ಯೂಮ್ ಇರುತ್ತೋ ಅದೇ ತರ ಮ್ಯಾಚ್ ಮಾಡಿ ತುಂಬಾ ಚೆನ್ನಾಗಿ ಸೀನ್ ತೆಗ್ದಿದ್ದಾರೆ. ಮತ್ತೆ ಆ ಆಯುಧಗಳನ್ನ ನೋಡ್ಬೇಕು ನೀವು, ಸೇಮ್ ಹಳ್ಳಿಯಲ್ಲಿ ಯಾವ ತರ ಇರುತ್ತೋ ಅದೇ ತರ ಇಲ್ಲೂ ಕೂಡ ತೋರಿಸಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಜಗಪತಿ ಬಾಬುದು ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಮತ್ತೆ ಅವರು ನೋಡಕ್ಕೆ ಲೈಕ್ ಜಮೀನ್ದಾರ್ ತರ ಕಾಣ್ತಾ ಇದ್ದಾರೆ. ಮತ್ತೆ ಈ ಮೂವಿಯಲ್ಲಿ ದರ್ಶನ್ ಸರ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಸಿಂಪಲ್ ಆಗಿ ಹಳ್ಳಿಯಲ್ಲಿ ಯಾವ ತರ ಬಟ್ಟೆ ಉಡ್ತಾರೋ ಆ ತರ ಇಟ್ಕೊಂಡು, ಮತ್ತೆ ಭಾಷೆ ಯಾವ ತರ ಮಾತಾಡ್ತಾರೋ ಆ ತರ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ಕೊಂತಾರೆ ಅಲ್ಲಿ. ದರ್ಶನ್ ಸರ್ನ ತುಂಬಾ ರಗಡ್ ಲುಕ್ ಅಲ್ಲಿ ತೋರಿಸಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ನೀವು ಇಲ್ಲಿ ಟ್ರೈಲರ್ ಅಲ್ಲಿ ನೋಡ್ಬೋದು, ಜಗಪತಿ ಬಾಬು ಮನೆ ಮುಂದೆ ರೈತರೆಲ್ಲ ಅವ್ರು ದುಡ್ದಿರೋ ದವಸ ಧಾನ್ಯನೆಲ್ಲ ಎತ್ತಿನ ಗಾಡಿ ಮೇಲೆ ಹಾಕೋ ಬಂದಿರ್ತಾರೆ. ಮತ್ತೆ ಎಲ್ಲ ಲೈನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದೊಂದೇ ಮೂಟೆನ ಅವ್ರಿಗೆ ಒಪ್ಪಿಸ್ತಾ ಇರ್ತಾರೆ. ಸೊ ಈ ಜಗಪತಿ ಬಾಬು ಅವರು ಜಮೀನ್ದಾರ್ ಆಗಿರ್ತಾರೆ ಅಂತಾನೆ ಅನ್ಸುತ್ತೆ. ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಸೊ ಈ ಟ್ರೈಲರ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ದರ್ಶನ್ ಸರ್ ಅವರು ರೈತರ ಪರವಾಗಿ ನಿಂತ್ಕೊಂಡು ಆಗ್ತಿರೋ ಅನ್ಯಾಯನ ತಡೀತಾರೆ ಅಂತ. ಸೊ ಇನ್ನೊಂದು ವಿಚಾರ ಏನಂದ್ರೆ, ದರ್ಶನ್ ಸರ್ ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ರೈತರಿಗೆ ಯಾವಾಗ ಅನ್ಯಾಯ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅವರು ರೈತರ ಜೊತೆಗೆ ಸೇರಿ ಎದುರಾಳಿಗಳನ್ನ ಹೇಗೆ ಅವರು ಫೈಟ್ ಮಾಡಿ ಲೈಕ್ ರೈತರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋದೇ ಈ ಮೂವಿ ಸ್ಟೋರಿ ಅನ್ಸುತ್ತೆ. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನನಗೆ BGM ಇಷ್ಟ ಆಯ್ತು, ಸಿನಿಮಾಟೋಗ್ರಫಿ ಇಷ್ಟ ಆಯ್ತು, ಮತ್ತೆ ದರ್ಶನ್ ಸರ್ ಲುಕ್ಸು, ಈ ಹಳ್ಳಿ ಭಾಷೆ, ಮತ್ತೆ ಹಳ್ಳಿ ವಾತಾವರಣ, ಅದರಲ್ಲಿ ಏನೇನು ಆಯುಧಗಳು ಬಳಸಿದ್ದಾರೆ ಈ ಮೂವಿಯಲ್ಲಿ, ಅದು ಪ್ರತಿಯೊಂದು ನನಗೆ ಇಷ್ಟ ಆಯ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.